ಈ ಸೌಂಡ್ ಕೇಳ್ಬಿಟ್ಟು ನನಗೆ ಒಂದು 10 ಸೆಕೆಂಡ್ ಭಯ ಆಗೋಯ್ತು. ಸ್ವಲ್ಪ ಇರ್ಬೋದು ಅಂತ ಬಂದ್ರೆ ಒಂದೇ ಮರದಲ್ಲಿ ಇಷ್ಟ ಕಾಯಿ 5,000 ಒಂದು ಕಾಯಿ 5,000. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ವಲ್ಪ ರಜೆ ಇದರಿಂದ ಊರಿಗೆ ಬಂದೆ. ಊರಲ್ಲಿ ಬಂದಾಗ ಬಂದ ತಕ್ಷಣನೇ ನಮ್ಮಪ್ಪ ಹೋಗಪ್ಪ ನೀರು ಬಿಡು ತೋಟಕ್ಕೆ ಅಂತ ಅಂದರು. ಓಕೆ ಫೈನ್, ನೀರು ಬಿಡ್ತೀನಿ ಪಾಪ ಅಂತ ಬಂದೆ. ನೋಡಿ ನಮ್ಮಪ್ಪ ಹೇಳಿದ್ರು ಈ ತುಂಡಿಗೆ ನೀರು ಬಿಡಪ್ಪ ಅಂತ ಹೇಳಿದ್ರು. ಸರಿ ಅಂತ ಬಂದೆ. 2 ದಿನ ರಜೆ ಇತ್ತು ಅಂತ ಊರಿಗೆ ಬಂದೆ ರೆಸ್ಟ್ ಮಾಡೋಣ ಅಂತ. ಬಟ್ ನಮ್ಮಪ್ಪ ಬೋರಿಂಗ್ ಕೀ ಕೊಟ್ಬಿಟ್ಟು ಹೋಗು ನೀರು ಆನ್ ಮಾಡು ಅಂತ ನೀರು ಹೊಡಿಯೋಕ್ಕೆ ಕಳ್ಸವ್ರೆ. ನೋಡಿ ನೀರು ಬಿಡ್ತಾ ಇದ್ದೀನಿ ತೋಟಕ್ಕೆ. ಮಳೆ ಇಲ್ದಲ್ಲಿರೋ ಕಾರಣ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ನಮ್ಮ ಬೋರಲ್ಲಿ ಎಷ್ಟು ಜೋರಾಗಿ ನೀರು ಬರ್ತಾ ಇತ್ತು ಅಂದರೆ ತುಂಬ ಜೋರಾಗಿ ಬರ್ತಾಯಿತ್ತು. ಬರೀ 300-350 ಅಡಿಗೆ ನಮಗೆ 3 ಇಂಚ್ ನೀರು ಸಿಕ್ಕಿತ್ತು. ಇವಾಗ ಆ್ಯಕ್ಚುಲಿ ಮತ್ತೆ ರೀಬೋರ್ ಎಲ್ಲ ಮಾಡಿಸ್ವಿ, ಆದರೆ ನೋಡಿ ನೀರು ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ರೈತರು ಜೀವನನೇ ಅಷ್ಟು. ನಾವು ಮಳೆ ನಂಬ್ಕೊಂಡಿರ್ತೀವಿ. ನಾನು ಚಿಕ್ಕ ಹುಡುಗನಲ್ಲಿರ್ಬೇಕಾದ್ರೆ ನಾವು ಆಕ್ಚುಲಿ ಬೋರ್ ಹಾಕ್ಸಿದ್ವಿ. ಸೊ ಬರೀ 300 ಅಡಿ 400 ಅಡಿಗೆ 3 ಇಂಚ್ ನೀರು ಸಿಕ್ಕಿತ್ತು. ಇವಾಗ ಮಳೆ ಬರ್ದಲ್ಲಿರೋ ಕಾರಣ ನೀರು ಎಷ್ಟು ಕಮ್ಮಿ ಆಗಿದೆ ಅಂದರೆ, ನಾನು ತುಂಬ ದಿನ ಆಯಿತು ಊರಿಗೆ ಬಂದು. ಇವತ್ತು ನೀರು ಆನ್ ಮಾಡೋಕ್ಕಿಂತ ಬಂದಾಗ ಇಷ್ಟು ಕಮ್ಮಿ ನೀರು ಬರುತ್ತೆ. ನೋಡಿದ್ರಲ್ಲ, ಬರ್ತಿರೋ ನೀರು ಕೂಡ ಕಮ್ಮಿ ಆಗಿದೆ. ಮಳೆನೂ ಇಲ್ಲ. ಇವಾಗ ರೈತರು ಹೆಂಗ್ ಜೀವನ ಮಾಡಬೇಕು? ನಮ್ಮ ಗೌರ್ಮೆಂಟು ಕೊಡೋದು 3 hours ಕರೆಂಟು. ಅಪ್ಪಾಜಿ ಎಷ್ಟು ಅವರ್ ಕೊಡ್ತಾರೆ ಕರೆಂಟು ದಿನಕ್ಕೆ? 4 hours ಪವರ್ ಕರೆಂಟ್ ಕೊಡ್ತಾರೆ. 4 ಅವರಲ್ಲಿ ಈ ಥರ ನೀರು ಬಂದರೆ ರೈತರು ಹೆಂಗ್ ಬೆಳೀತಾರೆ ಅಲ್ವಾ? ಕಷ್ಟ ಇದೆ ಜೀವನ, ಏನು ಬೆಳೆಯೋಕ್ಕಾಗಲ್ಲ. ರಾಗಿನೂ ಹಾಕಿಲ್ಲ ಈ ವರ್ಷ ನಾವು. ಇವಾಗ ಎಷ್ಟು ರೀಬೋರ್ ಮಾಡಿಸಿದ್ವಲ್ಲ, ಎಷ್ಟು ಇಂಚ್ ಐತೆ ನೀರು? ಅವಾಗ ಮುಂಚೆ ನಾವು 350 ಅಡಿಗೆ ತಾನೇ ಮಾಡಿಸಿದ್ದು. ಎಷ್ಟಕ್ಕೆ? ನೋಡಿ 190 ಅಡಿಗೆ ಎಷ್ಟು ಇಂಚ್ ಬಂದಿತ್ತಪ್ಪಾಜಿ? ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು? ಒಂದು 30 ವರ್ಷದ ಮೇಲೆ ಆಯ್ತಾ? 30 ವರ್ಷಕ್ಕೆ ಮುಂಚೆ ಬರೀ 190 ಅಡಿಗೆ 3 ಇಂಚ್ ನೀರು ಸಿಕ್ಕಿದೆ. ಇವಾಗ ನೋಡ್ರಿ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ. ಇವಾಗ್ಲೂ ಅಷ್ಟೇ ನಮ್ ಕಡೆ 400 ಅಡಿ ಅಷ್ಟೇ ಕೊಡ್ಸೋದು, 400-500 ಅಷ್ಟೇ. ಸೊ ದೊಡ್ಡಬಳ್ಳಾಪುರ ಆ ಸೈಡ್ ಎಲ್ಲ ಹೋದ್ರೆ 1,000-1,500 ಅಡಿ ಕೊರಿಸ್ತಾರೆ. ಬಟ್ ನಮ್ ಕಡೆ ನಾವು ಕೊಡ್ಸೋದೆ 400 ಅಡಿ 500 ಅಡಿ. ಇನ್ ಕೇಸ್ 500 ಅಡಿಗೆ ನೀರು ಸಿಕ್ಕಿಲ್ಲ ಅಂದ್ರೆ ಸ್ಟಾಪೇ ಮಾಡ್ಬಿಡ್ತಾರೆ. ಸೊ ನೋಡಿ ನೀರು ಎಷ್ಟು ಕಮ್ಮಿ ಬರ್ತಿದೆ. ಇಷ್ಟು ನೀರು ಬಂದ್ರೆ ಹೆಂಗೆ ಬೆಳೆ ಬೆಳೆಯಕ್ಕಾಗತ್ತೆ? ನೋಡಿ ಕರೆಂಟ್ ಹೋಯ್ತು. ಎಷ್ಟು ಗಂಟೆಗೆ ಕೊಟ್ಟಿದ್ದು ಕರೆಂಟು? ಟೈಮ್ ಇವಾಗ 3:20 ಇವಾಗ ಟೈಮು. ಎಷ್ಟು ಗಂಟೆ ಕೊಟ್ಟಿದ್ದ ಕರೆಂಟು? ನಾರ್ಮಲ್ ಆಗಿ ಎಷ್ಟು ಗಂಟೆ ಕೊಡ್ತಾರೆ ನೋಡಿ? ಇಷ್ಟೇ ನೆನ್ಸಕ್ಕಾಗಿದ್ದು, ಒಂದು ತುಂಡ ಮಾತ್ರ ನೆನ್ಸಕ್ಕಾಗಿದ್ದು. ಎಷ್ಟು ಕಷ್ಟ ಇದೆ ಆಯ್ತು ಜೀವನ. ಏನ್ ಬೆಳಿತೀರಾ ಇದ್ರಲ್ಲಿ? ನಾವು ಬರೀ ತೆಂಗಿನ ತೋಟಕ್ಕೆ ನೀರು ಇದ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಏನಾದ್ರು ತರಕಾರಿ ಬೆಳಿಬೇಕು ಅಂತಂದ್ರೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ? ಹೇಳೋದು ಸುಲಭ, ಬಟ್ ರಿಯಾಲಿಟಿ ಕಷ್ಟ ಇದೆ. ನೀರಿಗೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಮಾಡಕ್ಕೆ ಈಸಿ. ಬಟ್ ನೀರಿಂದೇ ಸಮಸ್ಯೆ. ಸೊ ಎಲ್ಲಾ ಕಡೆನೂ ನೀರಿಂದೇ ಸಮಸ್ಯೆ. ಮಳೆ ಕರೆಕ್ಟ್ ಆಗಿ ಬಂದ್ರೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಅಗ್ರಿಕಲ್ಚರ್ ಮಾಡಕ್ಕೆ ಮೇನ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ನೀರ್ದೆ. ಸೊ ನೀರಿನ ಸಮಸ್ಯೆ ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಮಾಡ್ಬೋದು. ಬಟ್ ನೀರಿಂದೇ ಪ್ರಭಾವ ತುಂಬಾ ಕಮ್ಮಿ ಆಗಿದೆ. ಇವಾಗ ನೋಡಿದ್ರೆ ನಾವು ಮಳೆ ಇಲ್ದಲೆ ತುಂಬಾ ಇದಾಗ್ತಾ ಇದೆ. ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿರೋ ಬೋರ್ಗಳು ಕೂಡ ಸ್ಟಾಪ್ ಆಗ್ತಾ ಇದಾವೆ. ಇದೇ ರೀತಿ ಆದ್ರೆ ಮತ್ತೆ ಹೆಂಗೆ ಜೀವನ ಮಾಡೋದು? ಕಷ್ಟ ಆಗ್ಬಿಡುತ್ತೆ ರೈತರಿಗೆ. ಅಲ್ಲಿ ನೋಡಿದ್ರೆ ತಮಿಳ್ನಾಡವ್ರು ನಮ್ಗೆ ನೀರ್ ಬೇಕು ಅಂತ ಬಡ್ಕೊಂತಾರೆ. ನಮ್ ಬೆಂಗಳೂರಿಗೆ ಕುಡಿಯಕ್ಕೆ ನೀರಿಲ್ಲ. ನೋಡಿ ಸ್ವಾಮಿ, ನಮ್ ಬೋರಲ್ಲೂ ನೀರಿಲ್ಲ. ನಾವ್ ಹೆಂಗೆ ವ್ಯವಸಾಯ ಮಾಡೋದು? ಯೋಚನೆ ಮಾಡಿ. 2:15 ಕರೆಂಟ್ ಕೊಟ್ಟಿದ್ರಂತೆ. 2 ಗಂಟೆ ಆಗೈತೆ. 4 hours ಏನೋ ಕರೆಂಟ್ ಕೊಡ್ತಾರಂತೆ. ಇನ್ನೂ 2 hour ಇದೆ, ಕರೆಂಟ್ ಕೊಟ್ಟಿಲ್ಲ. ನೋಡೋಣ, ಕರೆಂಟ್ ಕೊಟ್ಮೇಲೆ ನೀರು ಆನ್ ಮಾಡಿ ತೋಟನ ನೆನ್ಸ್ಬಿಟ್ಟು ನೋಡಿ ಇದೆಲ್ಲ ಏನ್ ಕಾಣ್ತಿದೆ ಅದೆಲ್ಲ ನಮ್ ತೋಟ. ಹೆಂಗೋ ಕರೆಂಟ್ ಹೋಯ್ತು, ಬಾ ಮನೆಗೆ ಹೋಗೋಣ ಅಂತ ನಾನು ಅಂದ್ರೆ, ನಮ್ಮಪ್ಪ ಇಲ್ಲ ಬಾ ಇಲ್ಲಿ ಕಾಯಿ ಆಗ್ಬೇಕು ಅಂತ ಕರ್ಕೊಂಡ್ ಹೋಗ್ತಾವ್ರೆ. ನಮ್ಮಪ್ಪ ಕಾಯಿ ಆಯಕ್ ಕರ್ಕೊಂಡ್ ಬಂದ್ರು ನನ್ನ. ಎಲ್ಲಿ? ಮನೇಲಿ ಕರೆಂಟ್ ಆಯ್ತಾ? ನೋಡಿ ಆರಾಮಾಗ ರೈತರು ತರ ನೆಮ್ಮದಿ ಜೀವನ. ರೈತರ ಜೀವನ ನಾವ್ ಅನ್ಕೊಂಡಂಗೆ ಸುಲಭ ಅಲ್ಲ ಗೆಳೆಯ. ತುಂಬಾ ಜನ ಅನ್ಕೊಂಡಿದಾರ ರೈತರ ಜೀವನ ತುಂಬಾ ಈಸಿ ಇದೆ ಅಂತ. ಹೌದು ಗೆಳೆಯರೆ, ನಿಜ ಈಸಿ ಯಾವಾಗ ಅಂತಂದ್ರೆ, ಅವ್ರ ಮನೇಲಿ ಯಾರಾದ್ರೂ ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ಬೇಕು, ಅವ್ರ ಅಪ್ಪ ಅಮ್ಮ ಇಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು, ಇಲ್ಲ ತಮ್ಮ ಕೆಲಸ ಮಾಡ್ತಾ ಇರ್ಬೇಕು. ಅವಾಗ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾಕೆಂತಂದ್ರೆ ಇವಾಗ ಮಳೆ ಇಲ್ದಲ್ಲೇ ಇರೋದ್ರಿಂದ ಬೋರ್ ಎಲ್ಲ ಒಣಗೋಗಿದೆ, ನೀರೇ ಇಲ್ಲ. ನೀರಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ತಮಿಳ್ನಾಡವ್ರು ನೋಡಿದ್ರೆ ನಮ್ಗೆ ನೀರ್ ಬೇಕು ಅಂತ ಬಡ್ಕೊಂತವ್ರೆ. ನಮ್ಗೆ ನೀರಿಲ್ಲ ಸ್ವಾಮಿ, ನಿಮ್ಗೆ ಎಲ್ಲಿಂದ ಕೊಡೋ ಸ್ವಾಮಿ? ನಮ್ಗೆ ನೀರಿಲ್ದಲೆ ನಾವು ಒದಾಡ್ತಾ ಇದೀವಿ. ಅದರಲ್ಲಿ ತಮಿಳ್ನಾಡರು ನಮಗೆ ನೀರ್ ಬೇಕು ಅಂತ ಕಿತ್ತಾಡ್ತಾವ್ರೆ. ರೈತರಿಗೆ ನೀರಿದ್ರೆ ಚಿನ್ನನು ಬೆಳಿಬೋದು. ಬಟ್ ನೀರಿಂದೇ ಸಮಸ್ಯೆ ಆಗಿದೆ. ತುಂಬಾ ಜನ ಲೈಕ್ ಬೋರ್ ಇರೋರು ಓಕೆ, ನೀರಾವರಿ ಇರೋರು ಓಕೆ. ನಮ್ಗೆ ನಮ್ಮೂರ ಕಡೆ ನೀರಾವರಿ ಇದಿಲ್ಲ, ಬೋರೆ. ಮತ್ ಇನ್ನೊಂದೇನಂದ್ರೆ, ನಮ್ಗೆ ನಾವು ಚಿಕ್ಕ ಹುಡುಗನಲ್ಲಿ ಇರ್ಬೇಕಾದ್ರೆ 150 ಅಡಿ 200 ಅಡಿ ಕರೆದ್ಬಿಟ್ರೆ ನೀರ್ ಸಿಗ್ತಾ ಇತ್ತಂತೆ. ಇವಾಗ 500 ಅಡಿ 1000 ಅಡಿ ಹಾಕಿದ್ರು ನೀರ್ ಸಿಗ್ತಾ ಇಲ್ಲ. ದೊಡ್ಡಬಳ್ಳಾಪುರ ಸೈಡ್ ಎಲ್ಲ 1,500 ಅಡಿ 2,000 ಹಾಕ್ತಾರೆ ಅಂತ ಕೇಳಿದೆ. ನಿಮ್ಮೂರಲ್ಲಿ ಎಷ್ಟು ಅಡಿ ಹಾಕ್ತೀರಂತ ಹೇಳಿ ಸ್ನೇಹಿತರೆ.
ಅಯ್ಯೋ ಕರೆಂಟ್ ತೆಗ್ದುಬಿಟ್ರಲ್ಲಪ್ಪ ಅಂತ ನಾವು ಕೆ ಇ ಬಿ ಅವ್ರಿಗೆ ಬೈತಾ ಇದ್ವಿ. ಆದರೆ ಆ್ಯಕ್ಚುಲಿ ಕರೆಂಟು ಅವ್ರು ತೆಗ್ದಿರಲಿಲ್ಲ, ಸಿಂಗಲ್ ಪೇಸ್ ಆಗಿತ್ತು. ಸೊ ಅದಕ್ಕೆ ನಮ್ಮ ಅಪ್ಪಾಜಿ ಮೇ ಬಿ ಅಲ್ಲಿ ಜಂಪ್ ಹೋಗಿರ್ಬೋದು ಟ್ರಾನ್ಸ್ಫರಮ್ ಹತ್ರ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ರಾನ್ಸ್ಫರಮ್ ಹತ್ರ ಜಂಪ್ ಹಾಕೋಕ್ಕೆ. ನೋಡೋಣ ಬನ್ನಿ. ಬಂದಲ್ಲ ಅದಕ್ಕೆ ಹೋಗ್ಬಿಟ್ಟೈತೆ ಅದು. ಹಾಂ ಅಪರೂಪಕ್ಕೆ ನೀರು ಬಿಡೋಕ್ಕೆ ಬಂದಾನೆ ಏನು ಅಂತ ಹೋಗೈತಾ. ಹೌದು ಸ್ನೇಹಿತರೆ, ಜಂಪ್ ಹೋಗಿತ್ತು. ಸೊ ಅದನ್ನು ಹಾಕೋಕ್ಕೆ ನಮ್ಮ ಅಪ್ಪ ಒಂದು ಆಯುಧ ಇಟ್ಟಿದ್ರು, ಅದನ್ನು ತೊಗೊಂಬರ್ತಿದ್ದಾರೆ ನೋಡಿ. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ಈ ಸೌಂಡ್ ಕೇಳಿಬಿಟ್ಟು ನನಗೆ ಒಂದು 10 ಸೆಕೆಂಡು ಭಯ ಆಗೋಯ್ತು. ಒಳ್ಳೆ ಪಕ್ಕದಲ್ಲಿ ಯಾರಾದರೂ ಗೊತ್ತಿಲ್ದಂಗೆ ಬಂದು ಪಟಾಕಿ ಹೊಡೆದ್ರೆ ಭಯ ಆಗುತ್ತಲ್ಲ, ಆ ರೀತಿ ಆಗೋಯ್ತು. ಅದೇ ಅಳ್ಳಾಡ್ತಿರೋದು, ಹೋಗಿರ್ಬೇಕದು. ಜಂಪ್ ಹಾಕಕ್ಕೆ ಬರುತ್ತೇನಪ್ಪಾಜಿ ನಿಂಗೆ? ನಾನು ನಮ್ಮ ಅಪ್ಪನ ಜಂಪ್ ಹಾಕೋಕ್ಕೆ ನಿನ್ಗೆ ಬರುತ್ತಾ ಅಂತಂದರೆ, ಅಯ್ಯೋ ನನ್ನ ಮಗನೇ, ನೀನು ಬರ್ದು ಹಾಕ್ಕೊಡ್ತೀವಿ ಎಷ್ಟು ದಿನ, ಏನಾದರೂ ಹೋದರೆ ನಾನೇ ಹಾಕೊಳ್ಳೋದು ಅಂತ ಬೈದರು. ಸುಮ್ಮನಾದೆ, ನಾನೇನು ಮಾತಾಡಲಿಲ್ಲ. 2 ಕಲ್ಲಿಂದ ಒಂದು ತಂತಿನ ಆ ಕಡೆ ಮತ್ತು ಈ ಕಡೆ ಕಟ್ಬಿಟ್ಟು ಒಂದು ಲೈನು ಮತ್ತು ಕೆಳಗಡೆ ಲೈನ್ನ ಜಾಯಿಂಟ್ ಮಾಡಬೇಕು. ನಮಗೆ ಆ್ಯಕ್ಚುಲಿ ಅದು ತಂತಿ ಕಟ್ಟಾಗ್ಬಿಟ್ಟಿತ್ತು, ತಂತಿ ಹುಡುಕ್ದ್ವಿ, ಸಿಗಲಿಲ್ಲ. ಜಂಪ್ ಹೋಗಿರೋದಕ್ಕೆ ನಮ್ಮಪ್ಪ ಆ್ಯಕ್ಚುಲಿ ನಮ್ಮ ಹಳ್ಳಿ ಭಾಷೆನಲ್ಲಿ ಗೊತ್ತಲ್ಲ ಹೆಂಗೆ ಮಾತಾಡ್ತಾರೆ ಅಂತ, ನನಗೊಂದು ತಾತ ನೆನಪಿಗೆ ಬಂದರು. ಗಿಳಿ ಅವ್ರ ತೋಟದಲ್ಲಿ ಬಂದು ಇದೆಲ್ಲ ತಿನ್ಕೊಂಡು ಹೋಗ್ಬೇಕಾದ್ರೆ ಅವರು ಬೈತಿರ್ತಾರೆ, ಅವರು ತುಂಬ ವೈರಲ್ ಆಗಿದ್ದರು. ಆ ಥರ ನಮ್ಮ ಅಪ್ಪನೂ ಮಾತಾಡ್ತಾಯಿದ್ರು. ನಾನು ಹಾಕೋಣ ಅಂದ್ಕೊಂಡೆ ಒಂದು ಸೈಡಲ್ಲಿ, ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವ್ರದ್ದು ವೀಡಿಯೋನ ಮ್ಯೂಟ್ ಮಾಡಿದೆ. ಸಿಂಗಲ್ ಲೈನಲ್ಲಿ ಓಡುತ್ತಾ ಹಂಗೆ? ನಮ್ಮಪ್ಪ ಟ್ರೈ ಮಾಡಿದ್ರು ಹಾಕೋಕ್ಕಾಗಿಲ್ಲ, ಲೈನ್ ಮನೆ ಬರಬೇಕು ಅಂತ. ಸೊ ನಾವಲ್ಲಿಂದ ಮತ್ತೆ ನಮ್ಮ ತೋಟದ ಕಡೆ ಬಂದ್ವಿ. ಲೈನ್ ಮ್ಯಾನೇ ಬರಬೇಕಾ ನೋಡಿ, ಕಟ್ಟಾಗಿದೆ. ಸೊ ಹೆಂಗಿದ್ರು ಕರೆಂಟ್ ಹೋಯ್ತು, ತೋಟದ ಹತ್ರ ನಡಿ ಕಾಯಿ ಹಾಕೋಣ ಅಂತ ಕರ್ಕೊಂಡು ಬಂದರು. ಸೊ ಕಾಯಿ ಎತ್ತಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಇರ್ಬೋದು ಅಂತ ಬಂದರೆ ಒಂದೇ ಮರದಲ್ಲಿ ಇಷ್ಟೊಂದು ಕಾಯಿ ಬಿದ್ದೋಗಿದೆ. ಒಂದು ದಿನಕ್ಕೆ ಇಷ್ಟು ಕಾಯಿ ಬಿದ್ದಿರೋದು. ಹಾಂ, ಮತ್ತು ನೀನು ಡೈಲಿ ತೆಗ್ದಾಕ್ತೀನಿ ಅಂತೀಯಲ್ಲ ಪಜಿ. 3 ದಿನಕ್ಕೆ ಬಂದಿಲ್ಲ, ಅಷ್ಟಕ್ಕೆ ಇಷ್ಟು ಕಾಯಿ ಬಿದ್ದೋಗೈತೆ. ಯಾರು ಹೊತ್ಕೊಂಡೋಗಲ್ವಾ? ನಮ್ಮೂರಲ್ಲಿ ಕಾಯಿ ಏನಾದರೂ ಹೊತ್ಕೊಂಡೋದ್ರೆ ದಂಡ ಹಾಕ್ತಾರೆ. ಎಷ್ಟು ದಂಡ? 5,000 ಒಂದು ಕಾಯಿ. ಒಂದು ಕಾಯಿ 5,000. ಅದನ್ನು ಹೇಳಿದವ್ರಿಗೆ ಇಷ್ಟು ಕೊಡ್ತಾರೆ, ಇವ್ರು ಕಾಯಿ ಕದ್ರು ಅಂತ ಹೇಳಿದರೆ. ಕಾಯಿ ಏನಾದರೂ ಕದ್ರೆ 5,000 ರೂಪಾಯಿ ದಂಡ ಹಾಕ್ತಾರೆ. ಸೊ ಯಾರಾದರೂ ಕದಿಯೋದನ್ನ ನೋಡಿ ಏನಾದ್ರು ಇನ್ಫಾರ್ಮೇಷನ್ಸ್ ಕೊಟ್ಟರೆ, ಇವ್ರಿಗೆ ಯಾವ ತೋಟದಲ್ಲಿ ಕಾಯಿ ಕದ್ರು ಅಂತ ಏನಾದರೂ ಹೇಳಿ ಅವ್ರನ್ನ ಇಟ್ಕೋತಾರೆ, ಅವ್ರಿಗೆ 2,500. ಸೊ ಒಂದು ಕಾಯಿ ಬೆಲೆ 5,000. ಕೊರೋನಾ ಟೈಮಲ್ಲಿ ನಾವು ಒಂದು ತೋಟದಲ್ಲಿ ಒಂದು ಮನೆ ಇರಲಿ ಅಂದ್ಬಿಟ್ಟು ಕಟ್ಟಿದ ಮನೆ ಇದು. ಬಟ್ ಯಾವತ್ತೂ ನಾವು ಅಲ್ಲಿ ಸ್ಟೇ ಆಗಿಲ್ಲ. ಬಟ್ ಬೆಂಗಳೂರಿಂದ ಏನಾದರೂ ಬಂದರೆ, ಫ್ರೆಂಡ್ಸ್ ಎಲ್ಲ ಬಂದರೆ, ಸೊ ನಾವಿಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೆ ಚೆನ್ನಾಗಿದೆ. ವ್ಯೂ ಚೆನ್ನಾಗಿದೆ, ಸಕ್ಕತ್ತಾಗಿರುತ್ತೆ. ನಮ್ಮೂರಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಬಂದರೆ ನೆಟ್ವರ್ಕ್ ಸಿಗೋಲ್ಲ. ಸೊ ನೆಟ್ವರ್ಕ್ ಸಿಕ್ಕಿಲ್ಲ ಅಂತಂದರೆ ನಾವು ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ನೆಮ್ಮದಿಯಾಗಿ ಒಂದು ದಿನ 2 ದಿನ ಇದ್ದು ಹೋಗೋಕ್ಕೆ ಸಕ್ಕತ್ತಾಗಿರುತ್ತೆ. ಮನೆ ಈಚೆ ನೋಡಿದ್ರಲ್ಲ, ಮನೆ ಒಳಗಡೆ ನೋಡಿ ಏನೆಲ್ಲ ಇದೆ ಅಂತ. ಇದಾಗಿತ್ತು ನನ್ನ ಇಂದಿನ ಲಾಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.